ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಲನ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಎಷ್ಟೆಲ್ಲ ಹಬ್ಬಗಳು ಬರ್ತಾ ಇದ್ದಾವೆ. ಎಷ್ಟೆಲ್ಲ ಹಬ್ಬಗಳನ್ನ ನಾವು ಆರಾಧನೆ ಪೂಜೆ ಮಾಡಿ ವರಗಳನ್ನ ಬೇಡ್ಕೊಡ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಯವರ ಆರಾಧನೆ ಬಂದಿದೆ. ಯಾವತ್ತು ಬಂದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಮತ್ತೆ ನಾನೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ಸ್ವಾಮಿಯವರ ರಾಯರ ಆರಾಧನೆನ 48 ದಿವಸಗಳ ಕಾಲ ತುಂಬ ಶ್ರದ್ಧೆ ಭಕ್ತಿಯಿಂದ ಜನ ಆರಾಧನೆ ಮಾಡಿ ವರಗಳನ್ನ ಬೇಡ್ಕೊತಾ ಇದ್ದಾರೆ. 48 ದಿವಸಗಳ ಕಾಲ ಯಾರೆಲ್ಲ ಈ ಸೇವೆನ ಮಾಡೋಕ್ಕಾಗದೇ ಇರೋರು ವಾರಗಳ ಸೇವೆ ಮಾಡಿದ್ರಷ್ಟು ಸಹ ಕೋಟಿ ಫಲ ಇದೆ. ಅದು ಯಾವತ್ತಿಂದ ಅಂತ ಅಂದ್ರಪ್ಪ, ಆಗಸ್ಟ್ 25ನೇ ತಾರೀಕಿಂದ 31ನೇ ತಾರೀಕು ತನಕ ವಾರಗಳ ಕಾಲ ರಾಯರ ಸೇವೆ ಪ್ರಾರಂಭವಾಗುತ್ತೆ. ಈ ಸೇವೆಯಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡು ತಮ್ಮ ತಮ್ಮ ಕಷ್ಟಗಳನ್ನ ದೂರ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂದರೆ ರಾಯರ ಆರಾಧನೆ ಬಹಳ ಮುಖ್ಯವಾದದ್ದು. ಪ್ರಪಂಚದಲ್ಲಿ ಮೂಲೆ ಮೂಲೆಯಲ್ಲೂ ಸಹ ಇತ್ತಿನ ದಿನದಲ್ಲಿ ಜಾಸ್ತಿ ಜನ ಈ ರಾಯರಿಗೆ ಭಕ್ತಿ ಭಾವದಿಂದ ಜನ ಆರಾಧನೆ ಮಾಡ್ತಾರೆ. ಗುರುವಾರ ಬಂದರೆ ಭಾಳ ಪ್ರೀತಿ ಕೊಡ್ತಾರೆ. ರಾಯಪ್ಪ ಅಂದರೆ ಎಷ್ಟೋ ಜನಕ್ಕೆ ಕಷ್ಟಗಳೆಲ್ಲ ಹೋಗಲಾಡಿಸುವಂತಹ ಈ ರಾಘವೇಂದ್ರ ಸ್ವಾಮಿರ ಆರಾಧನೆ ಭಾಳ ಶ್ರದ್ಧೆ ಭಕ್ತಿಯಿಂದ ಮಾಡಿ 48 ದಿವಸಗಳ ಕಾಲ ಮಾಡೋವಂಥವ್ರು ಮಾಡಿ, ಆಗೋದೇ ಇಲ್ಲ ಅನ್ನೋರು ವಾರ 25ರಿಂದ 31ನೇ ತಾರೀಕುವರೆಗೂ ವಾರಗಳ ಕಾಲ ಸೇವೆ ಮಾಡ್ಬೋದು. ಅದರಲ್ಲೂ ಆಗೋದೇ ಇಲ್ಲ ಅಂತ ಅನ್ನೋರು ಕೊನೆ ಪಕ್ಷ 3 ದಿನ, ಯಾವುದಪ್ಪ ಅಂದರೆ ಆಗಸ್ಟ್ 29ನೇ ತಾರೀಕು, ಆಗಸ್ಟ್ 30ನೇ ತಾರೀಕು, ಆಗಸ್ಟ್ 31ನೇ ತಾರೀಕು, ಈ 3 ದಿವಸ ತುಂಬ ಮುಖ್ಯವಾದಂತಹ ದಿವಸ ಆಗಿದೆ ಸ್ನೇಹಿತರೆ. ಹಂಗಾಗಿ ಈಗೇನು ಹಿಂದಿಂದ ನೀವು ಬಂದಿದ್ದೀರ 48 ದಿವಸ ಕಾಲ, ಅವ್ರಿಗೆ ನಾವು ಹೇಳಂಗೆಲ್ಲ ನೀವು ಆರಾಧನೆ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಇಲ್ಲ ಮಾಡೇ ವಾರಗಳ ಕಾಲ ಮಾಡ್ತೀವಿ ಅಂದರು ನಾಳೆ 25ನೇ ತಾರೀಕಿಂದ ನೀವು ಈ ಕಾರ್ಯಕ್ರಮನ ಪ್ರಾರಂಭ ಮಾಡ್ಕೋಬೋದು. ಆಗೋದಿಲ್ಲ ಅನ್ನೋರು ಕೊನೆ ಪಕ್ಷ 29ರಿಂದ ನೀವು ಈ ರಾಯರ ಸೇವೆನ ನೀವು ಪ್ರಾರಂಭ ಮಾಡ್ಕೊಳ್ಳಿ. ಯಾರಿಗೆಲ್ಲ ಗುರುಬಲ ಇಲ್ಲ, ಯೋಗ ಇಲ್ಲ, ಅದೃಷ್ಟ ಇಲ್ಲ ಅಂತ ಮನೆಯಲ್ಲಿ ತುಂಬ ಜನ ಕೊರಗ್ತಾ ಇರ್ತೀರ, ಅವ್ರುಗಳಿಗೆಲ್ಲರೂ ಈ ಶ್ರೀ ರಾಘವೇಂದ್ರ ಸ್ವಾಮಿಯವರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಇವತ್ತು ರಾಯರಪ್ಪನ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಏನು 29, 30, 31 3 ದಿವಸಗಳ ಕಾಲ ಸೇವೆ ಮಾಡೋ ಅಂಥವ್ರಿಗೆ ಕೋಟಿ ಫಲ ಇದೆ. ಈ 25ನೇ ತಾರೀಕು ಏನು ಈ 7 ದಿವಸಗಳ ಕಾಲ ಈ ಸ್ವಾಮಿಯವರ ಆರಾಧನೆ ಮಾಡ್ತೀರ, ಅವರು ಮುಂಜಾನೆ ಏನು ಮಂಗಳವಾರ ಬೆಳಗಿನ ಜಾವ 4:45 ಈ ಮುಹೂರ್ತ ಪ್ರಾರಂಭವಾಗುತ್ತೆ. ತುಂಬ ಫಲ ಕೊಡುವಂತಹ ಮುಹೂರ್ತ ಆಗಿದೆ ಸ್ನೇಹಿತರೆ. ಈ ಟೈಮಿಂದ ನೀವು ಈ ಸೇವೆ ಕಾರ್ಯಕ್ರಮನ ನೀವು ಪ್ರಾರಂಭ ಮಾಡಿಕೊಂಡು ರಾಯರ ಸಂಕಲ್ಪ ಮಾಡಿಕೊಂಡು ಮನಸ್ಸಲ್ಲಿ ನೀವು ಪ್ರಾರಂಭ ಮಾಡ್ಬೋದು. ಮತ್ತು 3 ದಿವಸಗಳ ಕಾಲ ಏನು 29, 30, 31 ಅಂತ ನಾನು ಹೇಳ್ತಾ ಇದ್ದೀನಿ. 29ನೇ ತಾರೀಕು ನೋಡಿ ಪೂರ್ವಾರಾಧನೆ ಇದೆ, ಮತ್ತು 30ನೇ ತಾರೀಕು ಮಧ್ಯಾರಾಧನೆ ಇದೆ, ಮತ್ತು ಇನ್ನೊಂದು 31ನೇ ತಾರೀಕು ಉತ್ತರಾರಾಧನೆ ಇದೆ. 3 ದಿವಸಗಳ ಕಾಲ ಶ್ರೀ ರಾಘವೇಂದ್ರ ಸ್ವಾಮಿಯವರ ಆರಾಧನೆ ಮಾಡಿ. ಅದರಲ್ಲೂ ಮಧ್ಯಾರಾಧನೆ ಅಂದರೆ ನೋಡಿ ತುಂಬ ಮುಖ್ಯವಾದಂತಹ ದಿನ. ಆ ಸ್ವಾಮಿಗಳು ಏನು 700 ವರ್ಷಗಳ ಕಾಲ ಜೀವಂತವಾಗಿ ಬೃಂದಾವನದಲ್ಲಿ ನೆಲೆಸಿದಂತಹ ಪುಣ್ಯ ದಿನ ಆಗಿದೆ. ಅವತ್ತು ಅವರು ಬೃಂದಾವನದಲ್ಲಿ ಪ್ರವೇಶ ಮಾಡಿ 700 ವರ್ಷಗಳ ಕಾಲ ಬರೋಂಥ ಭಕ್ತಾದಿಗಳ ಕಷ್ಟಗಳನ್ನು ನಾನು ಹೊಡಿತೀನಿ ಅಂತ ಹೇಳಿ ಶ್ರೀಹರಿಯ ಜ್ಞಾನದಲ್ಲಿ ಅವರು ಮುಳುಗ್ತಾರಂತೆ. ಮುಳುಗಿ ಅವ್ರು ಏನೇ ಪಾಪ ಕರ್ಮ ಮಾಡಿದ್ರು ನರಮನಸ್ಸರು ಅವ್ರಿಗೆ ರಕ್ಷಣೆ ಕೊಡಿ, ಆ ಪಾಪ ಕರ್ಮಗಳನ್ನೆಲ್ಲ ಹೋಗಲಾಡಿಸೋ ಶಕ್ತಿನ ಆ ರಾಯಪ್ಪ ಆ ಕಷ್ಟಗಳನ್ನ ನುಂಗಿ ಅವ್ರಿಗೆ ಒಳ್ಳೆ ಮಾಡೋ ಅಂತಹ ಪುಣ್ಯನ ಶ್ರೀಹರಿ ಹತ್ರ ಅವರು ಕೇಳಿಕೊಂಡು ಬೃಂದಾವನದಿಂದ ನಮಗೆಲ್ಲ ಆಶೀರ್ವಾದ ಮಾಡ್ತಿದ್ರಂತೆ. ಈ 3 ದಿವಸಗಳ ಕಾಲ ಅವರು ಬೃಂದಾವನದಿಂದ ಬಂದು ನಮ್ಮೆಲ್ಲ ಏನು ರಾಯರ ಭಕ್ತರಿರ್ತಾರಲ್ಲ ಅವ್ರಿಗೆಲ್ಲರನ್ನೂ ಕಣ್ತುಂಬ ನೋಡ್ತಾರಂತೆ. ನೋಡಿ ಅವರ ಕಷ್ಟ ಸುಖಗಳನ್ನೆಲ್ಲ ಅವರು ಬಗೆಹರಿಸ್ಕೊಡ್ತಾರೆ. ಹಂಗಾಗಿ 3 ದಿನ ಏನು ನಾವು ತುಂಬ ಪವಿತ್ರ ಅಂತ ಹೇಳಿ ಆರಾಧನೆ ಪೂಜೆ ಮಾಡ್ತಾ ಇದ್ದೀವಲ್ವ, ಹಂಗಾಗಿ ಪೂರ್ವಾರಾಧನೆ ದಿನ ಆಗ್ಬೋದು, ಮಧ್ಯಾರಾಧನೆ ಆಗ್ಬೋದು, ಉತ್ತರಾರಾಧನೆ ದಿನ, ಈ 3 ದಿನಗಳ ಕಾಲ ಸ್ವಾಮಿಯವರು ಈ ವಿಶೇಷ ಶ್ರಾವಣ ಮಾಸದಲ್ಲಿ ಅವರು ಬಂದಂಥ ಜನರ ಕಷ್ಟಗಳನ್ನೆಲ್ಲ ಅವರು ಬಗೆಹರಿಸ್ಕೊಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಮಧ್ಯಾರಾಧನೆ ದಿವಸ ಅಂತೂ
ಭಾಳ ನಮಗೆ ಒಂದು ಕೋಟಿ ಫಲ ಸಿಗುವಂತಹ ದಿನ ಆಗಿದೆ ಸ್ನೇಹಿತರೆ. ಪ್ರತಿಯೊಬ್ಬರು ಯಾರ್ಯಾರು ರಾಯರ ಭಕ್ತರಿದ್ದೀರಾ ಅವರೆಲ್ಲ ಒಂದು ಶ್ರದ್ಧೆ ಭಕ್ತಿಯಿಂದ ಒಂದು ವಾರಗಳ ಮುಂಚಿತವಾಗಿಯೇ ಯಾರು ನಾನ್ ವೆಜ್ನ ಮುಟ್ಟಬೇಡಿ. ಅವರ ತುಂಬ ಒಂದು ಪ್ರೀತಿ ಮಾಡಿ ಅವರಲ್ಲೇ ನಾವು ಮುಳುಗಿದ್ದೀವಿ, ಅವರಲ್ಲೇ ನಮ್ಮ ಕಷ್ಟ ಹೇಳ್ಕೊತೀವಿ ಅನ್ನೋರು ಖಂಡಿತ ನಾನ್ ವೆಜ್ನ ಮುಟ್ಟಬೇಡಿ. ಮತ್ತು ಮನೇನ ಆದಷ್ಟು ಒಂದು ಸ್ವಚ್ಛತೆಯಿಂದ ಕಾಪಾಡಿಕೊಂಡು ಅವರ ಸ್ಮರಣೆ ಮಾಡಿ ಓಂ ರಾಘವೇಂದ್ರಾಯ ಸ್ವಾಮಿ ಅಂತ ಹೇಳಿ, ಗುರು ರಾಘವೇಂದ್ರಾಯ ಅಂತ ಹೇಳಿ ಅವರ ಮಂತ್ರಗಳನ್ನ ಒಂದು ಜಪ ಮಾಡಿಕೊಂಡು ನೀವೊಂದೆಷ್ಟು ಅವ್ರನ್ನ ಬೇಡ್ಕೋತೀರೋ ಅಷ್ಟು ಶೀಘ್ರ ಫಲ ಕೊಡುವಂತಹ ಈ ಒಂದು ಆರಾಧನೆ ಆಗಿದೆ ಸ್ನೇಹಿತರೆ. ಆದಷ್ಟು ನೀವು ಮನೆಯಲ್ಲೆಲ್ಲ ಒಂದು ಸ್ವಚ್ಛವಾಗಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆ ಮಾಡಬೇಡಿ. ಕೊನೆ ಪಕ್ಷ 3 ದಿನ ಆದರೂ ನೀವು ಭಾಳ ಒಂದು ಕಟ್ಟುನಿಟ್ಟಾಗಿದ್ದು ನೀವೊಂದು ವರ ಬೇಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಮತ್ತು ಬೃಂದಾವನ ಏನು ನಿಮ್ಮ ಮನೆ ಬಾಗಿಲಲ್ಲಿರುವಂತಹ ಬೃಂದಾವನದಲ್ಲಿ ಸ್ವಾಮಿ ಬಂದು ನೆಲೆಸ್ತಾರೆ. ಆದಷ್ಟು ಸ್ವಚ್ಛವಾಗಿ ಇಟ್ಕೊಂಡು ಮನೆ ಬಾಗಿಲು ಒಂದು ತುಳಸಿ ಕಟ್ಟೆ ಆಗ್ಬೋದು, ಮನೆ ಆಗ್ಬೋದು, ಒಂದು ದೇವ್ರ ಮನೆ ಆಗ್ಬೋದು, ಒಂದು ವಾರಗಳ ಕಾಲ ಏನು 25ರಿಂದ 31ನೇ ತಾರೀಕು ತನಕ ಒಂದು ವಾರಗಳ ಕಾಲ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಮಾಂಸಾಹಾರನ ಮನೆಯಲ್ಲೂ ಮಾಡದಂತೆ ಒಂದು ಶ್ರದ್ಧೆ ಭಕ್ತಿಯಿಂದ ದೀಪಗಳನ್ನ ಹಚ್ಚಿ ಒಂದು ಆರಾಧನೆ ಮಾಡಿ ಆ ರಾಘವೇಂದ್ರ ಸ್ವಾಮಿಯನ್ನು ಸ್ಮರಣೆ ಮಾಡಿ ಖಂಡಿತ ಇಷ್ಟಾರ್ಥ ಈಡೇರುತ್ತೆ. ಯಾರಿಗೆಲ್ಲ ಮದುವೆ ಭಾಗ್ಯ ಬೇಕು, ಮನೆ ಕಟ್ಟೋ ಯೋಗ ಬೇಕು, ಒಂದು ಎಜುಕೇಷನ್, ಪ್ರತಿಯೊಂದನ್ನು ನೀವು ಒಂದು ಆರಾಧನೆ ಸಮಯದಲ್ಲಿ ಸ್ವಾಮಿ ಬೃಂದಾವನದಿಂದ ಬಂದು ನಮ್ಮನ್ನ ಕಣ್ಣು ತುಂಬ ನೋಡ್ತಾರಂತೆ. ಯಾವ ಟೈಮ್ನಲ್ಲಿ ಯಾರಿಗೆ ನೋಡಿ ಅಸ್ತು ಅಂತ ಹೇಳಿ ವರ ಕೊಡ್ತಾರೆ ಅಂತ ನಾವು ಕಾಯಬೇಕು. ಹಂಗಾಗಿ ಪ್ರತಿಯೊಬ್ಬರೊಂದು ಶ್ರದ್ಧೆ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮನ ನೀವು ಮಾಡ್ಕೊಳ್ಳಿ. ಆದಷ್ಟು ಸ್ವಚ್ಛತೆ ಒಂದು ಕಾಪಾಡ್ಕೋಬೇಕು. ರಾಯರು ಏನೂ ನಿಮ್ಮಿಂದನೂ ಕೇಳಲ್ಲ. ಸ್ವಚ್ಛತೆಯಿಂದ ರಾಯರನ್ನು ಒಂದು ಆರಾಧನೆ ಮಾಡಿದ್ರೆ ಶೀಘ್ರವಾಗಿ ಫಲ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ. ಮತ್ತು ಗುರು ರಾಘವೇಂದ್ರ ಸ್ವಾಮಿಯವರು 700 ವರ್ಷಗಳ ಕಾಲ ಜೀವಂತವಾಗಿ ವೃಂದಾವನದಲ್ಲಿ ನೆಲೆಸಿ ಭಕ್ತರ ಕಷ್ಟಗಳನ್ನು ಹೊಡಿದ್ರಂತೆ. ಅವರು ನೋಡಿ ಒಂದೊಂದು ಯುಗದಲ್ಲೂ ಒಂದೊಂದು ಅವತಾರ ತಗೊಂಡು ಭಕ್ತರಿಗಾಗೇ ಅವರ ಜೀವನವನ್ನು ಕಳ್ಕೊಂಬಂದಿದ್ದಾರೆ. ಹಂಗಾಗಿ ಆ ರಾಘವೇಂದ್ರ ಸ್ವಾಮಿಯವ್ರನ್ನ ನಾವೆಷ್ಟು ಇಚ್ಛೆ ಆರಾಧನೆ ಮಾಡ್ತೀವಿ ನಮ್ಗೆ ಅಷ್ಟೊಂದು ನಮಗೆ ಒಂದು ಪುಣ್ಯ ಫಲ ಸಿಗುತ್ತೆ. ಅವರು ಲೋಕ ಕಲ್ಯಾಣಕ್ಕಾಗೇ ಅವರು ಹುಟ್ಟಿದಂತಹ ರಾಘವೇಂದ್ರ ಸ್ವಾಮಿಯವರಾಗಿದೆ. ಹಂಗಾಗಿ ಲೋಕ ಕಲ್ಯಾಣ ಅಂದರೆ ಇಡೀ ಜಗತ್ತನ್ನೇ ಕಾಯುವಂತಹ ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ನಾವೊಂದು ಆರಾಧನೆ ಮಾಡೋಣ. ಮತ್ತು ಅವ್ರಿಗೆ ಯಾವ ನೈವೇದ್ಯ ಮಾಡಿದ್ರೆ ನಮಗೆ ಏನು ಫಲ ಸಿಗುತ್ತೆ, ಯಾವ ಟೈಮಲ್ಲಿ ಪೂಜೆ ಮಾಡಬೇಕು, ಹೆಂಗೆಲ್ಲ ಪೂಜೆ ಮಾಡಬೇಕು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ ಸ್ನೇಹಿತರೆ. ಈ ಒಂದು ವಾರ ಮಟ್ಟಿಗೆ ನೀವೊಂದು ಶ್ರದ್ಧೆ ಭಕ್ತಿಯಿಂದ ಆರಾಧನೆ ಮಾಡಿ. ಮತ್ತು 48 ದಿವಸ ಕಾಲ ಏನು ಮಾಡ್ಕೊಬರ್ತಾಯಿದ್ದೀರಾ ಖಂಡಿತ ಅವರು ಯಾವುದೇ ಒಂದು ಅಂಟು ಮುಂಟು ಏನೂ ಆಗದಂತೆ ನೀವೊಂದು ಈ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಈ ವ್ರತ ಪೂರ್ಣ ಮಾಡಿ ನೀವೇ ಹೇಳ್ತೀರ ಅಷ್ಟು ಫಲ ಸಿಗುತ್ತೆ. ಮತ್ತು ಕೆಲಸ ಅದು ಇದು ಸಂಸಾರ ಬ್ಯುಸಿ ಅನ್ನೋರು ಖಂಡಿತ ಈ 3 ದಿವಸ 29/8, 39/8 ಮತ್ತು ಏನು 31/8 ಕಾಲ ರಾಯಪ್ಪನ ಒಂದು ಶ್ರದ್ಧೆ ಭಕ್ತಿಯಿಂದ ಆರಾಧನೆ ಮಾಡಿ ಲೋಕ ಕಲ್ಯಾಣಕ್ಕಾಗೇ ಆ ಸ್ವಾಮಿಯರು ಶ್ರೀಹರಿಯನ ಜ್ಞಾನ ಮಾಡಿ ಜಗತ್ತನ್ನೇ ರಕ್ಷಣೆ ಕೊಟ್ಟಂಥ ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ನಾವು ಆರಾಧನೆ ಮಾಡೋಣ. 3 ದಿನಗಳ ಕಾಲ ಇಡೀ ರಾಯರ ಒಂದು ಏನು ಬೃಂದಾವನದಲ್ಲಿ ಹಬ್ಬನೇ ಹಬ್ಬ. ಅಲ್ಲಿ ಹೋಗಿ ತುಂಬ ಜನ ಒಂದು ಆಶೀರ್ವಾದ ತೊಗೊಬರ್ತಾರೆ. ಅಲ್ಲಿ ಹೋಗೋಕ್ಕಾಗದೇ ಇರೋರು ನಾವೆಲ್ಲೆಲ್ಲಿ ಇರ್ತೀವೋ ಅಲ್ಲಲ್ಲೇ ರಾಘವೇಂದ್ರ ಸ್ವಾಮಿಯವರು ನೆಲೆಸಿರ್ತಾರೆ. ಅಲ್ಲೇ ಹತ್ರ ಇರೋವಂಥ ಮಠಗಳಲ್ಲಿ ಹೋಗಿ ನೀವೊಂದು ಜ್ಞಾನ ಮಾಡಿ ಫಲ ಪಡ್ಕೊಳ್ಳಿ. ಯಾರೆಲ್ಲ ನಮಗೆ ಗುರುಬಲ ಇಲ್ಲ, ನಮ್ಮ ಕೆಲಸನೇ ಆಗ್ತಾಯಿಲ್ಲ ಅಂತ ತುಂಬ ದಿವಸದಿಂದ ನರಳ್ತಾ ಇದ್ದೀರೋ ಅವ್ರಿಗೆಲ್ಲ ಖಂಡಿತವಾಗಿಯೂ ರಾಘವೇಂದ್ರ ಸ್ವಾಮಿಯವರು ಈ ಒಂದು 3 ದಿವಸ ಆರಾಧನೆಯಲ್ಲಿ ಅವರ ಕಷ್ಟ ಹೊಡಿತಾರೆ ಅಂತ ನಾನು ಹೇಳಕ್ಕೆ ಪಡ್ತೀನಿ. ಮೊದಲಿಗೆ ಲೆಕ್ಕ ಹಾಕ್ಕೊಂಡ್ರೆ ಈಗ 1000 ಕೋಟಿಗಿಂತ ಮಿಗಿಲಾದಂತಹ ಭಕ್ತರು ಜಾಸ್ತಿ ಆಗಿದ್ದಾರೆ ರಾಯಪ್ಪನಿಗೆ. ಹಂಗಾಗಿ ಅವರ ಶಕ್ತಿ ಭಕ್ತಿ ಅವರಿಂದ ಸಿಗೋ ಫಲದಿಂದನೇ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಸ್ನೇಹಿತರೆ. ಹಂಗಾಗಿ ನಾವು ಹೇಳಂಗೆ ಇಲ್ಲ. ಎಷ್ಟು ಜನ ಬೆಳಗ್ಗೆ ಇದ್ದರೆ ರಾಯರ ಮಠದಲ್ಲಿ ಬರ್ತಾರೆ ಹೋಗ್ತಾರೆ ಅಂದರೆ ಅವ್ರಿಗೆಲ್ಲ ಖಂಡಿತ ಒಳ್ಳೆಯದಾಗಿದೆ. ಆಗಿರೋದಕ್ಕೆ ಅವರು ರಾಯರ ಮಠಕ್ಕೆ ಬರೋದು. ಅಷ್ಟೇ ಒಂದು ನೀವು ಶ್ರದ್ಧೆ ಭಕ್ತಿಯಿಂದ ಈ ಆರಾಧನೆಯಿಂದ ಬೇಡ್ಕೊಳ್ಳಿ. ಇನ್ನಷ್ಟು ಮತ್ತಷ್ಟು ಮಗದಷ್ಟು ಖಂಡಿತ ನಿಮಗೆಲ್ಲ ಒಳ್ಳೆಯದಾಗೇ ಆಗುತ್ತೆ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವುದು ಒಂದು ನೈವೇದ್ಯ ಮಾಡೋದ್ರಿಂದ
ಮತ್ತು ಒಂದು 3 ದಿವಸ ಮನೇಲಿ ನಾವೇನೆಲ್ಲ ಅದಕ್ಕೆ ಅಡುಗೆಗೆ ಹಾಕ್ಬಾರ್ದು, ಯಾವ ಥರ ಅಡುಗೆನ ಮಾಡಬೇಕು, ಯಾವ ಥರ ನೈವೇದ್ಯಕ್ಕೆ ಇಡೋದ್ರಿಂದ ನಮಗೇನು ಫಲ ಇದೆ ಅಂತ ಹೇಳಿ ಒಂದು 3 ದಿನ ಇಲ್ಲ ಒಂದು ವಾರ ದಿನ ಆದರೂ ನಮಗೆ ಭಗವಂತ ಕೇಳಿದೆಲ್ಲ ಕೊಡ್ತಾರೆ ರಾಯಪ್ಪ. ಅವರಿಗಾಗಿ ನಾವೊಂದು 3 ದಿವಸ ನಾವೊಂದು ಶ್ರದ್ಧೆ ಭಕ್ತಿಯಿಂದ ಬೇಡ್ಕೊಳ್ಳೋಣ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹರಿ ಓಂ ಹರೇ ಶ್ರೀನಿವಾಸ. ಎಲ್ಲರಿಗೂ ಗುರು ರಾಘವೇಂದ್ರ ಸ್ವಾಮಿಯವರು ಒಳ್ಳೇದು ಮಾಡಲಿ. ಹರಿ ಓಂ ಹರೇ ಶ್ರೀನಿವಾಸ.